ಈ ಹಿಂದೆ ಮೂಡ ಹಗರಣ ನಡೆದಾಗ ನೀವು ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಅವಾಗೂ ಅಧಿಕಾರಿಗಳ ಮೇಲೆ ಜವಾಬ್ದಾರಿ. ವಾಲ್ಮೀಕಿ ಹಗರಣ ನಂತರ ಅಧಿಕಾರಿಗಳು, ಯಾಕಂದ್ರೆ ನಿಮ್ಮದೇ ಇನ್ವಾಲ್ವ್ಮೆಂಟ್ ಇತ್ತು. ವಾಲ್ಮೀಕಿ ಹಗರಣ ನಡೆದ ನಂತರವೂ ಸಹಿತ ನಿಮ್ಮ ಹೈಕಮಾಂಡದ್ದು ಇನ್ವಾಲ್ವ್ಮೆಂಟ್ ಇತ್ತು. ದುಡ್ಡು ನೀವು ಲೋಕಸಭಾ ಚುನಾವಣೆ ಕೊಟ್ಟಿದ್ರಿ. ಯಾವಾಗ ಇ ಡಿ ಅವರು ಕ್ರಮ ತೆಗೆದುಕೊಂಡು ಕೋರ್ಟಿಗೆ ಹೋಗ್ತು ಆವಾಗ ತೊಗೊಂಡ್ರಿ. ಈಗ ನಿನ್ನೆ ಕೋರ್ಟ್ನವರು ಸುವಮೋಟೋ ಕೇಸ್ ತೊಗೊಂಡ ನಂತರ ನೀವು ಇದ್ದಕ್ಕಿದ್ದಂಗೆ ಆ್ಯಕ್ಟಿವ್ ಆಗಿ ಸಸ್ಪೆಂಡ್ ಮಾಡ್ತೀರಿ. ನಿಮ್ಮದೇನು ಜವಾಬ್ದಾರಿ? ನೀವು ಕರೆ ಕೊಟ್ಟಿರಲಿ, ನೀವು ಕ್ಷಮೆ ಕೇಳಿದ್ದೀರಾ? ಹೋಗಲಿ, ನಾನು ಕರೆ ಕೊಟ್ಟದ್ದು ತಪ್ಪಾಯಿತು ಅಂತ ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದ್ರ? ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಈ IPL ತಂಡ, RCB ತಂಡ, ಅವರು ನೆಕ್ಸ್ಟ್ ಡೇನ ಮಾಡೋಕ್ಕೆ ತಯಾರಿರಲಿಲ್ಲ. ಇವರೇ ಒತ್ತಡ ಹಾಕಿ ಅವರನ್ನು ಕರೆಸಿ ಮಾಡಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಐ ಹೆಲ್ಡ್ ದೆಮ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್. ಅವರು ಜವಾಬ್ದಾರಿ ಇದಕ್ಕೆ. ಮೊದಲೇದಾಗಿ ಉಪಮುಖ್ಯಮಂತ್ರಿ ಅಂತೂ ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬೇಕು. ನಾಟ್ ಇವನ್ ಎ ಸಿಂಗಲ್ ಮೂಮೆಂಟ್ ಹಿ ಹ್ಯಾಸ್ ರೈಟ್ ಟು ಕಂಟಿನ್ಯೂ ಇನ್ ಹಿಸ್ ಪೋಸ್ಟ್. ಏನದು ಅದು? ಅಲ್ಲಿ ಯಾರಿಗೋ ಹೋಗಿ ಗುಂಡಾಗರ್ದಿ ಮಾಡೋದು, ಹೊಡೆಯೋದು. ಇವರು ಆಡಳಿತ ನಡೆಸಲಿಕ್ಕೆ ಯೋಗ್ಯರ ಇವರು? ಇದರ ಜೊತೆಗೆ ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು ಅಲ್ಲಿ ವಿಧಾನಸೌಧದ ಮುಂದೆ ಸೆಲ್ಫಿ. ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ರಪ್ಪ ನಿಮಗೆ? ಆಗಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪರ್ಮಿಷನ್ ರಿಟರ್ನ್ದಲ್ಲಿ ದಯಾನಂದ ರಿಜೆಕ್ಟ್ ಮಾಡಿದರು. ನೀವು ದಯಾನಂದ್ ಮತ್ತು ಇನ್ಯಾರನ್ನು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರಿ. ಯಾಕೋ ಪೊಲೀಸ್ ಕಾನ್ಸ್ಟೇಬಲ್ನನ್ನು ಸಸ್ಪೆಂಡ್ ಮಾಡಿಲ್ಲ ಇವರು, ಇನ್ಸ್ಪೆಕ್ಟರ್ನೂ ಸಸ್ಪೆಂಡ್ ಮಾಡ್ಯಾರ. ಪೊಲೀಸ್ ಕಾನ್ಸ್ಟೇಬಲ್ಲು, ಆ ಹೋಮ್ ಗಾರ್ಡ್ ಇರ್ತಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿ ಇವರು ನಾವು ಕರೆಕ್ಟ್ ಮಾಡೀವಿ ಅಂತ ಹೇಳ್ಕೊಳ್ಳುವಂಥ ನಾಚಿಕೆಗೇಡಿನ ಜನ ಇವರು. ಹಾಗಾಗಿ ನಾನು ಕೇಳೋದು, ನೀವು ಅವತ್ತೇನು ಇದು ಮಾಡಿದ್ರಲ್ಲ, ಯಾರಿಗೆ ಐಡಿಯಾ ಕೊಟ್ಟದ್ದು ಅವರು? ನನಗೆ ಗೊತ್ತಿರೋ ಮಟ್ಟಿಗೆ ದೇ ಆರ್ ನಾಟ್ ರೆಡಿ ಇಮಿಡಿಯೇಟ್ ಬಂದು ಮಾಡೋದಕ್ಕೆ. ಅವ್ರಿಗೆ ವಿಮಾನ ಕೊಟ್ಟು ಕರೆಸಿದವ್ರು ಯಾರು? ಇನ್ನೂವರೆಗೆ ಆ ವಿಮಾನ ಬುಕ್ ಮಾಡಿದವ್ರು ಯಾರು ಅಂತ ತಿಳ್ಕೊಂಡು ಹೊರಗಡೆ ಬಂದಿಲ್ಲ. ಈಗ ಯಾಕಂದರೆ ಅನೇಕ ಸರ್ತಿ ವಿಮಾನಗಳನ್ನು ನಾವು ನಮ್ಮ ಸರ್ಕಾರ ಮತ್ತು ಪೊಲಿಟಿಕಲ್ ಕಾರಣಕ್ಕಾಗಿ ಬುಕ್ ಮಾಡ್ತೀವಿ. ಮೊದಲು ಬುಕ್ ಮಾಡಿಬಿಡ್ತಾರೆ, ಆಮೇಲೆ ಪೇಮೆಂಟ್ ಯಾರು ಕೊಡಬೇಕು ಅಂಥೇಳಿ ತೀರ್ಮಾನ ಮಾಡ್ತಾರೆ. ಈಗ ಪೇಮೆಂಟ್ ಯಾರು ಅವ್ರ ಕಡೆನೇ ಕೊಡಿಸ್ಬೋದು. ಆದರೆ ಮೊದಲು ಮಾಡಿದ್ದು ಇದನ್ನು ಫ್ಲೈಟ್ ಅರೇಂಜ್ಮೆಂಟ್ ಮಾಡಿದ್ದು ಸರ್ಕಾರದಲ್ಲಿರುವಂಥ ಕೆಲವು ಜನ. ಇದ್ರ ಬಗ್ಗೆನೂ ತನಿಖೆ ಆಗಬೇಕು.